ಅಲ್ಲ ಕಣೆ, ಅಮ್ಮ ಮಗನ ದೂರ ಮಾಡಕ್ ಹೋಗಿಯಲ್ಲ ನೀನೆಂತ ಊಟ ಕೆಟ್ಲೋಡಿನೇ. ಹಾ, ಎದಕ್ಕಿಂತ ಬುದ್ಧಿ ಕಲ್ತಿ? ನಮ್ಮ ಮಗ ಚೆನ್ನಾಗಿದ್ರೆ ಬೇಯಿಸಿದ್ರೆ ನಿಂಗೆ ಉರಿಯುತ್ತೇನಾ? ಎದಕ್ಕೆ ಹಿಂಗೆ ಆಡ್ತಿ? ಓಹೋ, ನನ್ನ ಮಗ ಏನೋ ತಪ್ಪಾಡವನೆ, ಬುದ್ಧಿ ಕಲ್ತ್ಕೊಳ್ಳಿ, ಒಂದೆರಡು ದಿನ ದೂರ ಇದ್ದು ಆಮೇಲೆ ಕರ್ಕೊಂಡೋದ್ರಾಯ್ತು ಅಂತೇಳಿ ನಾನು ಸುಮ್ಮನಿದ್ರ ನನ್ನನ್ನು ನನ್ನ ಮಗನ ದೂರ ಮಾಡಕ್ ನೋಡ್ತಿ? ನನ್ನ ಮಕ್ಕಳೇನಾರು ಹಿಂಗ್ ತಪ್ಪು ಮಾಡಿದ್ರೆ ಅವತ್ತೇ ಕರ್ಕೊಂಡೋಗಿ ಮನೆ ಮಡಿಕಂತಿದೆ. ನಿನ್ ತರ ಬೀದಿ ಬಿಡ್ತಿದ್ದಿಲ್ಲ. ನೀನೆಂತ ಇದ್ರೊಳಗಿದ್ಯಾ ಅಂತ ಇಲ್ದ್ರಲ್ಲೇ ಗೊತ್ತಾಗಲ್ವಾ? ನಿನ್ ಮಕ್ಕಳೇ ಸೇರಲ್ಲ ನೀನು, ಅದಕ್ಕೆ ಬೀದಿ ಬಿಟ್ಟಿಯಲ್ಲ. ಅದಕ್ಕೆ ನಿನ್ ಕಂಡ್ರೆ ನಂಗೆ ಆಗದೇ ಇಲ್ಲ ಮೊದ್ಲಾಗಿ. ಅದಕ್ಕೆ ನಮ್ಮನೆಗಾರು ಕರ್ಕೊಂಡೋಗಿ ಸಾಕೋಣ ಅನ್ಕೊಂಡೆ. ಅಷ್ಟ್ರಲ್ಲಿ ನೀನೇ ಬಂದಲ್ಲ. ಏನೋ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅನ್ನತ್ತರ. ಲೋ ಸೋಮು, ನಿಮ್ಮ ಅಮ್ಮನ ಮತ್ತೆ ನಂಬೇಡ ಕಣೋ. ಕರ್ಕೊಂಡೋದ್ರೆ ನೀನ್ ಹೆಂಡತಿಗೆ ಕಾಟ ಕೊಡ್ತಾಳೆ. ಹೇಳ್ದಷ್ಟು ಕೇಳು. ಸುಮ್ಕ ನಮ್ಮ ಮನೆಗೆ ಬರ್ರಿ. ಆಕ್ಟಿಂಗ್ ಮಾಡ್ರೆ ನಿಮ್ಮ ಅಮ್ಮ ನೋಡಕತ್ತಾಳೆ. ಹೋಗಲ್ಲ ಅಂತ ಹೇಳ್ರು. ಆಂಟಿ, ನೀವು ಅಕ್ಕಪಕ್ಕದವ್ರು ಅಂತ ಹೋಗ್ಬೋದು ಆಂಟಿ. ಕೊನೆಗಾಲಕ್ಕಾಗೋದು ನಮ್ಮ ಅತ್ತೆನೇ, ನಮ್ಮ ಹಸ್ಬೆಂಡ್ಗೆ. ನೀವು ಈ ಥರ ಕರೆಯೋಕೆ ಹೋಗ್ಬೇಡಿ. ನಾನು ನಂಗೆ ಅಣ್ಣನ ಬಿಟ್ಟು ಎಲ್ಲೂ ಬರಲ್ಲ. ನಂಗೆ ಅಣ್ಣನೂ ಅಷ್ಟೇ, ಅವ್ರ ತಾಯಿನ ಬಿಟ್ಟು ಎಲ್ಲೂ ಬರಲ್ಲ. ನೀವು ಈ ಥರ ಹೇಳಕ್ಕೆ ಹೋಗ್ಬೇಡಿ. ಅಯ್ಯೋ, ನನ್ನ ಸೊಸೆ ನನ್ನ ಥರನೇ, ನನ್ನನ್ನು ಬಿಟ್ಟೇ ಕೊಡಲ್ಲ. ನಾನು ನಮ್ಮ ಅತ್ತೆ ನಂಗೆ ಬಿಟ್ಕೊಡ್ತಿದ್ದಿಲ್ಲ. ಅದಕ್ಕೆ ಈಗ ನನ್ನ ಸೊಸೆನ ಹಂಗೆ ಸಿಕ್ಕಾಳಪ್ಪ. ಅಯ್ಯೋ, ಹಿಂಗೆ ಇದ್ಬಿಡ್ಲಿ ನನ್ನ ಸೊಸೆ ಅಷ್ಟೇ. ಬೇಸ್ ನೋಡ್ಕೊಂತೀನಿ. ಇವಳ ಎದುರಿಗೇನೋ ತೋರಿಸ್ಕೊಂಬಾರ್ದು. ನಾನು ಚೆನ್ನಾಗಿದ್ದೀನಿ ಅಂತಲೇ ತೋರಿಸ್ಕೊಬೇಕು. ಇವ್ರ ಎದುರಿಗೆಲ್ಲ ನಾನು ನನ್ನ ಸೊಸೆ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಬೇಕು. ಮೊದಲಿಂದ ಕರ್ಕೊಂಡು ಹೋಗೋಣ ನನ್ನ ಮಗನ ಸೊಸೆನವೇ, ಮನೆ ತುಂಬಿಸ್ಕೊಳ್ಳೋಣ. ಅಯ್ಯೋ, ನಿಮ್ಮ ಮತ್ತೆ ನಂಬಕ್ ಹೋಗಬೇಡ ಕಣೆ ಸೌಮ್ಯ. ಬೇಸಿಲ್ಲ ಆಕಿ, ಬಿರೋದಿಲ್ಲ ದರಿದ್ರ ಬುದ್ಧಿ ಆಕಿ ಹತ್ರ. ಬೇಡ ಅಂತ ಹೇಳಕತ್ತಿಲ್ಲ ನಾನು. ಆಕಿ ನಾಟಕ ಮಾಡಕತ್ತಾಳ. ನಿಮ್ ಕರ್ಕೊಂಡೋಗಿ ಏನಾದ್ರೂ ಸೋಮುಗೆ ಬೇರೆ ಮದುವೆ ಮಾಡ್ಬೇಕು ನಿನ್ನ ಹತ್ರ ತಾಳಿ ಕಿಟಕಿ ಅಂತೇಳಿ. ಆಕಿ ನಂಬೇಡ ಕಣೆ, ನಮ್ಮ ಮನೆಗೆ ಬಾರೆ. ಏನೇ ನನ್ನ ಮಗನೇ ಬರಲ್ಲ ಅಂತ ಹೇಳಿದ್ರೆ ಈ ಥರ ನಾಟಕ ಮಾಡ್ಕೊಂಡು ಕರಿತೀಯ? ಹೋಗ್ಬಿಟ್ರೆ ಸರಿ ಇಲ್ಲಿಂದ. ಇಲ್ಲ ಅಂದರೆ ನೋಡು, ಇವಾಗ ನಡಿಗೋತೀನಿ, ಇಲ್ಲಿ ಕೆಳಕ್ಕೆ ಹಾಕೋದಿತ್ತೀನಿ, ಜುಟ್ಟೆಲ್ಲ ಕಿತ್ತಿ ಕೈ ಕೊಟ್ಬಿಡ್ತೀನಿ. ಹೋಗಿ ಸುಮ್ಕೆ. ಇದೇನಪ್ಪ ಇದು? ಈ ಹುಡುಗರು ಸಹಾಯ ಮಾಡೋಣ ಹೋಗೋಣ ಅಂತ ಅಂದ್ಕೊಂಡ್ರೆ ಈಕೆ ನೋಡ್ರಿ ಹಿಂಗ್ ಓದಿಕತ್ತಾಳೆ. ಯಪ್ಪ! ಅಯ್ಯೋ ಬಿಡೆ, ಮನೆ ಆಳಿ ಜುಟ್ ಕಿತ್ತ ಕೈಗೆ ಬಂದದು ಬಿಡೆ, ಕಿತ್ ಬಂದದು. ನೀ ಅದಕ್ಕೆ ಹಿಂಗ್ ಹಿಡ್ಕೊಂಡಿಯಾ? ಬಿಡೆ, ನಿನ್ ಮಗನಾರು ಕರ್ಕೋಗು, ಸೊಸೆನಾರು ಕರ್ಕೋಗು, ಇಲ್ಲ ಬೀದಿಲಾರು ಬಿಟ್ಟೋಗು. ಬಿಡೆ, ನಾನೇನು ಕೇಳಕ್ ಬರಲ್ಲ. ಇನ್ನೊಂದ್ಸರಿ ಬಿಡೆ. ನೀನೇ ಮನೆ ಆಳಿ, ನನ್ಗೆ ಒದ್ದೀಯ ಅಲ್ಲ? ನಿನ್ ಮಗನ್ನ ನಿನ್ ಸೊಸೆನ ಅದ್ ಹೆಂಗ್ ನೋಡ್ಕೊಂತೀಯ? ನಾನು ನೋಡ್ತೀನಿ. ನಿನ್ ಸೊಸೆ ನಿನ್ನನ್ನ ಬೀದಿಗೆ ತಂದಿಲ್ಲ ಅಂದ್ರೆ ನೋಡ್ಕ. ನೀನು ನಿನ್ ಸೊಸೆ ಕಿತ್ತಾಡ್ಕೊಂಡೆ ಸೈತ್ರ. ಅಂತ ಸೊಸೆ ಅಂತ ಅತ್ತೆರು ಬಂದಿರೋದು. ಸರಿಯಾಗೈತಿ ಇಬ್ರಿಗೂ ಜೋಡಿ. ಹೋಗೆ, ನಮ್ಮ ಜೋಡಿ ಕಟ್ಕೊಂಡು ಹಿಂಗೇನಾಗಬೇಕಾಗೈತಿ? ನೀನೇ ನಿಮ್ಮ ಅತ್ತೆ ಜೊತೆ ಹೆಣ್ಗಾಡಕೈತಿಲ್ಲ. ಇಷ್ಟ ಆಗೈತಿ ನೋಡು. ನಿಮ್ಮ ಅತ್ತೆ ಇನ್ನ ಕಿಡ್ದಲು, ಅದ್ರ ಜೊತೆ ನಿನ್ಗೆ ಎಣ್ಗಾಡಿ ನೀನೇ ಸಾಯುವಂಗಾಗೈತಿ. ನನ್ಗೇನಲ್ಲಕ್ಕೆ ಬರ್ತಿ ಅತ್ತೆ ಸೊಸೆರ್ದ? ಹೋಗಿ ಸುಮ್ಕ. ಹೋಗ್ತೀನಿ ಕಣೆ, ಹೋಗ್ಬಂತ ಇಲ್ಲೇ ಕುಂದ್ರಲ್ಲ. ನಿನ್ ಮಗನ ಸೊಸೆನ ಈಚ್ ಹಾಕಿದ್ಯಲ್ಲ, ಫಸ್ಟ್ ಕರ್ಕೊಂಡೋಗು ಮನೆಗ. ನೋಡ್ತೀವಿ ಅದ ಹೆಂಗ್ ಬಾಳಿಸ್ತೀಯ ಅಂತೇಳಿ. ಅಯ್ಯೋ, ಹೋಗಮ್ಮತ್ತ ಈ ಕಂಡೀವಿ. ನನ್ನ ಮಗನ ಸೊಸೆನ ಕಾಣದ್ನ ನಾವು. ನೀ ಏನು ಹೇಳ್ಕೊಡ್ಬೇಕಾಗಿಲ್ಲ. ಹೋಗಿಲ್ಲಿಂದ ಮೊದಲು. ಎದಕ್ಕೆ ಹಿಂಗೆ ನಿಂತಿ? ಬೇರೆಯವ್ರ ಮನೆ ಹಾಳು ಮಾಡಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾವ ದರಿದ್ರದವು. ಯಾವಾಗ ಇತ್ತಿದ್ಯಾ ದರಿದ್ರದವ ಅಂತೇಳಿ? ನಿನ್ಗೆ ಹೇಳ್ಕ ದರಿದ್ರದವ ಅಂತೇಳಿ. ಏನೋ ಅಕ್ಕಪಕ್ಕದವರು ಹೆಲ್ಪ್ ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ನೀನ್ ನೋಡ್ರೆ ಹೆಂಗ್ ಮಾತಾಡ್ತಿ. ಹೋಗು, ಕರ್ಕೊಂಡಾರು ಇಟ್ಕೊ, ಇಲ್ಲ ಅಂದ್ರೆ ಹಂಗೇನಾರು ಬೀದಿಲ್ ಬಿಸಾಕು. ನಂಗೇನಾಗ್ಬೇಕಾಗೈತಿ? ಹೋಗೆ, ಅದನ್ನೇ ಎಷ್ಟು ಸಲ ಹೇಳಕತ್ತೀಯ? ಒಂದ್ಸಲ ಹೇಳ್ದೆ ತಾನೆ ನನ್ನ ಮಗ ಸೊಸೆನ ಮನೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಬೇಕು. ನಮ್ಮ ಮನೆ ಕಳಿಸ್ತಾಳೆ ಅವಳಲ್ಲ ರೋಜಾ. ಆಕೆ ಕೈಯಾಗ ಆರತಿ ಮಾಡಿಸಿ ಮನೆಗೆ ಕರ್ಸ್ಕೊಂತೀನಿ, ನೋಡ್ಕೋಬೇಕಾರ. ಕರ್ಸ್ಕೊ ಆರತಿ ಮಾಡು. ನೀನು ಮಾಡು. ನೀನು ಮುಂದೆ ಆರತಿ ಎತ್ತುತ್ತಾಳೆ. ಸರಿ ಆಯ್ತು, ಬರ್ರಿ ಮನೆಗ. ಎಷ್ಟೊತ್ತಿಲ್ಲ ಕುಂದಿರ್ತೀರಿ? ನಡೀರಿ ಮನೆಗ. ಇಲ್ಲಮ್ಮ, ನಿನಗೆ ದ್ರೋಹ ಬಗ್ದಿದ್ದೀನಿ, ನಾನು ಬರಲ್ಲಮ್ಮ. ಎಲ್ಲೋ ಒಂದ್ ಕಡೆ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲೋ ಜೀವನ ಮಾಡ್ತೀನಿ, ನಾವು ಬರಲ್ಲಮ್ಮ. ಲೋ ಪಾಪ, ನಮ್ಮವೇ 2 ಮನೆ ಅವ. ನಿನ್ಗೊಂದು ನಿನ್ನ ತಮ್ಮಂಗೊಂದು ಅಂತ ಕಟ್ಸೀವಿ. ನಿನ್ನನ್ನು ಬಿಟ್ಟು ಇನ್ನು ಬಾಕಿ ಯಾರನ್ನಾರು ಮನೆ ಕರ್ಕೊಳಕ್ಕಾಗುತ್ತಾ? ಬಾ ಸುಮ್ಕ. ಏನೋ ತಪ್ಪಾಗ್ಬಿಟ್ಟೈತಿ, ಅದಕ್ಕೆ ನಾವೇ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡೋಣ. ಸುಮ್ಕ ಬಾ, ಏನಾಗಲ್ಲ. ಸೌಮ್ಯ ಬಮ್ಮ ನೀನುವೆ. ಸರಿ ಅತ್ತೆ, ಬರ್ತೀನಿ ನಾನು ಸೋಮು ಅವರುವೆ. ಇವಳನ್ನ ಹೇಗಾದರೂ ಮಾಡಿ ಓಡಿಸ್ತೀನಿ. ಜನಗಳ ಎದುರುಗ ಅತ್ತೆ ಸೊಸೆರು ಬೇಯಿಸಿದ್ದೀವಿ ಅಂತ ತೋರಿಸ್ಕೊಂಡು ಈ ಸೌಮ್ಯನ ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಮಗನಿಂದ ನನಗೆ ಆಪತ್ತು ತಂದುಬಿಡ್ತಾಳೆ. ನನ್ನ ವಿಚಾರ ಎಲ್ಲ ತಿಳ್ಕೊಂಬಿಡ್ತಾಳೆ. ಈಕೆ ಏನು ಗೊತ್ತಿಲ್ಲದಿರೋ ಥರ ನಾಟಕ ಮಾಡ್ಕೊಂಡು ಇರ್ಬೇಕು ಈಕೆ ಹತ್ರ. ಮೊದಲು ಇವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕಷ್ಟೆ. ನೀ ಬಂದು ನಿಂತಾಗ ನಿಂತ ನೀನಕ್ಕ ಸೋತೆ ನಾನೀಗ. ಐ ಲವ್ ಯು ಸೋ ಮಚ್ ಕಣೆ ಸೌಮ್ಯ. ನಾನು ನಮ್ಮ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ನಿನ್ನ. ಇದಕ್ಕೆಲ್ಲ ಲಕ್ಷ್ಮಿ ಆಂಟಿನೇ ಕಾರಣ. ಮುಂದೆ ಯಾವತ್ತರ ಒಂದಿನ ಟ್ಯಾಂಕ್ಸ್ ಹೇಳ್ಕೊಳ್ಳೋಣ. ಹೊಟ್ಟೋಗ್ಬಿಟ್ರು ಅವರು. ಬಾ ಮನೆಗೆ ಹೋಗೋಣ. ಸೋಮು, ನನಗೆ ಇವತ್ತು ಖುಷಿ ಆಗ್ತಿದೆ. ನಾವು ನಮ್ಮ ಮನೆಗೆ ಹೋಗ್ತಿದ್ದೀವಿ. ನಂಗೆ ಅಣ್ಣ ಮನೆಗೆ ಹೋಗ್ತಿದ್ದೀನಿ. ನಂಗಂತೂ ಫುಲ್ ಖುಷಿ ಕೊಂಡಾಡ್ಬೇಕು ಅನಿಸ್ತಿದೆ. ಫಸ್ಟ್ ನಡಿಯಪ್ಪ ಮನೆಗೆ ಹೋಗೋಣ. ನಾನಂತೂ ಎಷ್ಟು ಬಿರ್ನೆ ಹೋಗ್ತೀವಿ ಅಂದ್ಕೊಂಡಿದ್ದೆ. ಈ ಬಿಸಿಲಲ್ಲಿ ಎಲ್ಲೂ ಸುತ್ತಾಡೋಕ್ಕಾಗಲ್ಲ. ನಡಿ ಹೋಗೋಣ. ಅಮ್ಮರೇ, ಸೋಮೂರು ಬರ್ತಿದ್ದಾರಲ್ಲ, ಆರತಿ ತೊಗೊಂಬರ್ಬೇಕು ಅವ್ರಿಗೆ. ಅವ್ರ ಮದುವೆ ಆಗಿ ಬರ್ತಿರೋದೇ ಹೆಚ್ಚು ಅಂತ ಅವ್ರಿಗೆ ಆರತಿ ಬೇರೆ ತಗೊಂಬರ್ಬೇಕು. ಹೋಗಿ ಕುಂದ್ರೋಗಿ ಒಳಕ. ನೀ ಏನು ತರಬೇಡ ಅವ್ರಿಗೆ. ಈ ಸೋಮುವನ್ನ ನಾನು ಎಷ್ಟು ಇಷ್ಟಪಡ್ತಿದ್ದೆ. ಅವನು ನನ್ನ ಹತ್ರ ಚೆನ್ನಾಗಿದ್ದ. ಆದರೆ ಹೋಗಿ ಈ ಹುಡುಗಿನ ಮದುವೆ ಆಗಿ ಬಂದಿದ್ದಾನೆ. ಅಮ್ಮ ಆರತಿ ತಗೊಂಬಮ್ಮ, ನನಗೂ ಸೌಮ್ಯಂಗೂ.
ನಿನ್ನ ಮನೆ ಒಳಗೆ ಕರ್ಕತ್ತಿರೋದೇ ಹೆಚ್ಚು. ಏನೋ ಬೀದಿ ಮಂದಿಲಿ ಬಿಟ್ಟು ಬಾಯಿಗೆ ಆಗಬಾರ್ದಲ್ಲ, ಬಾಯಿಗೆ ಕೈಗೆ ಸಿಗಬಾರ್ದಲ್ಲ ನಾವು ಅಂತೇಳಿ ಮಂದಿ ಮಾತಾಡ್ತಾರ ಅಂತೇಳಿ ನಿನ್ನ ಮನೆ ಒಳಗೆ ಕರ್ಕೊಂತಿರೋದು. ಅದ್ರಲ್ಲಿ ಆರತಿ ಬೇರೆ ತರಿಸ್ತಾರೆ. ಹೋಗಿ ಮನೆ ಒಳಕ್ಕೆ ಸುಮ್ಮನೆ. ಓಹೋ ಆರತಿ ಎತ್ತಿ ಮನೆ ಒಳಗೆ ಕರ್ಕೊಂಡ್ಬಿಡ್ತಾರೆ ಅಂತ ಏನು ಆಸೆ ನಿಂತಿದ್ಯಾ? ಹೋಗು ಸುಮ್ಕ ಮನೆ ಒಳಗೆ. ಯಾವ ಆರ್ತಿನ ಎತ್ತಲ್ಲ ಕಣ ನಿಂಗೆ. ಎತ್ತಿ ಕರ್ಕೊಳ್ಳುವಂಥ ಹೆಣ್ಣಲ್ಲ ನೀನು. ನಾನು ಕಂಡೇನಿ. ಅದೇ ನಿನ್ನೊಂದು ಮದುವೆ ಆಗೋಕೆ ಬದಲು ನಾನು ರೋಜನ್ ಮದುವೆ ಆಗಿದ್ರೆ ಬೇಕಾರೆ ಆರತಿ ಎತ್ತು ಕರ್ಕೊಂತಿದ್ದೆ. ನೀನಂತೇಳಿ ಮದುವೆ ಆಗಿರೋದಕ್ಕೆ ನನಗೆ ಮೈಯೆಲ್ಲ ಉರಿಯುತ್ತಾ. ಬಾ ಸುಮ್ಕ. ನಮ್ಮಮ್ಮವ್ರ ಮನ್ಸಲ್ಲಿ ನಾನೇ ಇರೋದು ಆಗಿದ್ರೆ ಹೇಗಾದರೂ ಮಾಡಿ ಸೋಮವಾರನ ಬುಟ್ಟಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿ ಮಾತಾಡಿಸಿ ಅವ್ರನ್ನ ಮದುವೆ ಮಾಡ್ಕೊಂಬಿಡೋದೇ ಒಳ್ಳೇದು. ಎರಡನೇ ಮದುವೆ ಆದರೂ ಪರವಾಗಿಲ್ಲ, ಈ ಮನೆ ಯಜಮಾನಿ ಆಗಿರ್ಬೋದು. ನಾನು ಊರೊಳಗೆ ಹೋಗಿ ಬರಬೇಕು. ಫಸ್ಟ್ ಹೋಗಿ ಮನೆ ಒಳಗೆ ನೀನು. ನಾನು ಹೋಗ್ತೀನಿ. ಆಮೇಲೆ ದರಿದ್ರದವು ಎಲ್ಲಿಂದ ಬಂದ್ಬಿಡ್ತಾವೆ ಇವುಗಳ ಮಕ್ಕ ನೋಡ್ಕೊಂಡು ಹೋದ್ರೆ ಆಗ ಕೆಲಸನೂ ಆಗಲ್ಲೇನು. ಫಸ್ಟ್ ಇಲ್ಲಿಂದ ಹೋಗ್ತೀನಿ. ಹಾಯ್ ಸೋಮು, ನಿಮ್ಮ ವೈಫ್ ತುಂಬ ಚೆನ್ನಾಗಿದ್ದಾರೆ ರೀ. ಎಷ್ಟು ಕ್ಯೂಟ್ ಆಗಿದ್ದಾರೆ. ಬನ್ನಿ ಒಳಗಡೆ. ಅಕ್ಕ ಸೌಮ್ಯ ನಡಿ ಒಳಗಡೆ. ಇವಳು ನಮ್ಮ ಮನೆಗೆ ಕೆಲ್ಸದವಳು ರೋಜಾ ಅಂತೇಳಿ. ನಡಿ ಒಳಗಡೆ. ಇವಳು ಮಾಡ್ಕೊತಾ ಇರ್ತಾಳೆ. ಏನು ಬೇಕು ಕೇಳಿ ಇವಳನ್ನ. ಎಲ್ಲ ರೆಡಿ ಮಾಡ್ಕೊಡ್ತಾಳೆ ಇವಳೇನೆ. ನೀನು ಬಟ್ಟೆ ಬದಲಾಯಿಸ್ಕೋಗೋಗಿ. ಸರಿ ಸೋಮು, ಆಯಿತು. ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸ್ಕೊತೀನಿ. ನಾನು ಬಟ್ಟೆಗಳು ತಂದಿಲ್ಲಲ್ಲ, ಏನು ಮಾಡೋದು? ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ ಅಕ್ಕ? ನಾನಿಲ್ಲ ನಿನ್ನ ತಂಗಿ ನನ್ನ ಬಟ್ಟೆನೇ ಹಾಕೊಳ್ಳೋರಂತೆ. ಬನ್ನಿ ನೀವು. ಸರಿ, ನಾನು ಒಳಗಡೆ ಹೋಗಿರ್ತೀನಿ. ನಂಗೆ ರೂಮ್ ಎಲ್ಲ ಗೊತ್ತಿಲ್ಲ, ಬಂದು ತೋರಿಸಿ ಸ್ವಲ್ಪ. ನಡೀರಿ ಅಕ್ಕ. ಕಾಳೆಲ್ಲ ಒಣಗಾಕ್ಬೇಕು, ಒಣಗಾಕ್ಬಿಟ್ಟು ಬರ್ತೀನಿ. ನಡೀರಿ. ಹೋಗಿ ಯಜಮಾನ್ರಿ, ನೀವೇನು ಈ ಥರ ಸ್ಪೆಕ್ಸ್ ಹಾಕ್ಕೊಂಡು ಹಾರ್ಟ್ ಇರೋದೇ ಹಾಕ್ಕೊಂತೀರಪ್ಪ. ನಂಗಂತೂ ಒಂಥರ ಆಗುತ್ತೆ ಗೊತ್ತಾ ನೀವು ಈ ಥರ ನೋಡಿದಾಗ. ಸೋ ಕ್ಯೂಟ್ ಸೌಕರ್ಯ ನೀವು. ಆದರೆ ನೀವು ಅವ್ರನ್ನ ಮದುವೆಯಾಗಿ ಬಂದಿರೋದಿರಲ್ಲ, ನನಗಂತೂ ಫುಲ್ಲು ಬೇಜಾರಾಗುತ್ತೆ ಗೊತ್ತಾ. ನಾನಂತೂ ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದೆ, ನೀವೂ ಅಷ್ಟೇ ಇಷ್ಟಪಡ್ತಿದ್ರೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡೇ ಇದ್ದಿಲ್ಲ. ಹೋಗಿ ಅಪ್ಪ, ನೀವು ಈ ಥರ ಹತ್ರ ಹೋಗಿ ಯಜಮಾನ್ರೆ, ನೀವು ಈ ಥರ ಮಾಡಬೇಡಿ. ರೋಜಾ, ಈ ಮನೆ ಸೊಸೆ ಯಾವತ್ತಿದ್ರು ನೀನೇ ಕಣೆ ಮೊದಲನೇ ಸೊಸೆ. ಆಮೇಲೆ ಅವಳು ಏನೋ ತುಂಬ ಹಚ್ಕೊಂಡ್ಬಿಟ್ಟಿದ್ಲಲ್ಲ ಅಂತೇಳಿ ಮದುವೆ ಆಗಿ ಬಂದೆ ಅಷ್ಟೇ. ಆದರೆ ನಿನ್ನನ್ನು ಬಿಟ್ಟು ಯಾರನ್ನ ಹಚ್ಕೊಳ್ಳೋ ಬಂಗಾರ. ನಡಿ ಫಸ್ಟ್ ಒಳಗಡೆ ಅಡುಗೆ ಮಾಡಾಕು. ನಡಿ. ಅವಳಿಗೂ ನನಗೂ ಆಮೇಲೆ ಡೌಟ್ ಕ್ಯೂಟ್ ಬಂದದ್ದು. ಆಮೇಲೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ. ಅವಳು ಬಂದಿರೋದೇನಕ್ಕೆ ಮನೆ ಕೆಲಸದೊಳಗೆ ಇರಲಿ ಅಂತ. ನಿನ್ಗೂ ಸ್ವಲ್ಪ ಕೆಲಸ ಆಗುತ್ತೆ ಅಂತೇಳಿ ಕರ್ಕೊಂಬಂದಿರೋದು. ನೀನು ತಲೆ ಕೆಡ್ಸ್ಕೊಂಬಿಡ ರೋಜಾ ಇದ್ರ ಬಗ್ಗೆ. ಬಿಡಿಯಪ್ಪ, ನೀವೇನು ಯಾರು ಬಂದಿಂದಾರು ನೀವು ಈ ಥರ ತಪ್ಕೊಳ್ಳೋದು ನೋಡೋದು ಯಾರಾದರೂ ಮಾಡಿದ್ರೆ ನೀವು ಈ ಥರ ನನ್ಗೊಳ್ಳೇದಾಗಲಿ ಅಂತ ಮಾಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು ಸೌಕರ್ಯ ಯಜಮಾನ್ರೆ. ರೀ, ಬಟ್ಟೆಯಲ್ಲಿ ಇಟ್ಟಿದ್ದೀರಾ, ನಂಗೆ ಸಿಗ್ತಿಲ್ಲ, ಅವ್ರನ್ನ ಕಳಿಸಿರಿ. ಅಯ್ಯೋ ಬಿಡಿ ಯಜಮಾನ್ರೆ, ನಿಮ್ಮ ಹೆಂಡತಿ ಕೂಗ್ತಿದ್ದಾರೆ. ಬಿಡಿ ಯಜಮಾನ್ರೆ, ನಾನು ಹೋಗಿ ಕೊಟ್ಟು ಬರ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.